ಗುರು ಇವತ್ತು ನವರಾತ್ರಿಯ 5ನೇ ದಿನ. ನಾವು ಇವತ್ತು ದೇವಿಯನ್ನ ಸ್ಕಂದ ಮಾತೆಯಾಗಿ ಆರಾಧಿಸ್ತೀವಿ. ಈ ಸ್ಕಂದ ಮಾತೆಯ ಕಥೆ ಏನು ಅಂತ ಗೊತ್ತಾ? ಬಾ ಗುರು ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬಂದ್ಬಿಡೋಣ. ನವರಾತ್ರಿಯ ಮೊದಲನೇ ದಿನದ ಕಥೆ ಹೇಳುವಾಗ ಸತಿ ಪ್ರಾಣ ತ್ಯಾಗ ಮಾಡ್ತಾಳೆ. ಆಗ ಶಿವ ತಪಸ್ಸಿಗೆ ಕೂರ್ತಾನೆ. ಅದೇ ಸಮಯದಲ್ಲಿ ತಾರುಕಾಸುರ ಎಂಬ ರಾಕ್ಷಸ ಶಿವನ ಮಗನಿಂದ ತನ್ನ ಹತ್ಯೆ ಆಗ್ಬೇಕು ಅಂತ ವರ ಪಡ್ಕೊಂಡಿರ್ತಾನೆ ಅನ್ನೋ ವಿಷಯನ ಹೇಳಿದ್ದೆ. ಸತಿದೇವಿ ಪಾರ್ವತಿಯಾಗಿ ಹುಟ್ಟಿ ಬಂದು ಶಿವನನ್ನ ಮದುವೆ ಆಗ್ತಾಳೆ. ಶಿವ ಪಾರ್ವತಿಯ ಶಕ್ತಿ ಸೇರಿ ಉಷ್ಣಾಂಶ ತುಂಬಿರೋ ಒಂದು ಬೀಜ ಸೃಷ್ಟಿಯಾಗುತ್ತೆ. ಇದ್ರ ಉಷ್ಣತೆ ಎಷ್ಟಿತ್ತು ಅಂತಂದ್ರೆ ಅಗ್ನಿಯೂ ಕೂಡ ಇದನ್ನ ತಡೆಯೋಕೆ ಆಗಿಲ್ವಂತೆ. ಆಗ ಅದನ್ನ ಗಂಗೆಗೆ ಕೊಡ್ತಾರೆ. ಗಂಗೆ ತನ್ನಲ್ಲಿ ಅದನ್ನು ಜೋಪಾನ ಮಾಡ್ತಾಳೆ. ಮುಂದೆ 6 ಜನ ಅಕ್ಕ ತಂಗಿಯರು ಕೃತಿಕೆಯರು ಇದನ್ನ ಕಾಪಾಡ್ಕೊಂತಾರಂತೆ. ಕೃತಿಕೆಯರು ಆ ಶಕ್ತಿ ಬೀಜವನ್ನು ಕಾಪಾಡಿದ್ರಿಂದ ಅವನಿಗೆ ಕಾರ್ತಿಕೇಯ ಅನ್ನೋ ಹೆಸರು ಬರುತ್ತೆ. ಶಿವ ಹಾಗೆ ಪಾರ್ವತಿಯ ಮಗ. ಮುಂದೆ ತಾರುಕಾಸುರನ ಸಂಹಾರ ಮಾಡ್ತಾನೆ. ಕಾರ್ತಿಕೇಯ ಶಕ್ತಿಯ ಬೀಜದಿಂದ ಹುಟ್ಟಿರೋದ್ರಿಂದ ಅವನನ್ನು ಸ್ಕಂದ ಅಂತ ಕರೀತಾರೆ. ಸ್ಕಂದ ಅಂದ್ರೆ ಶಕ್ತಿಯನ್ನ ಹರಡೋದು ಅಂತ ಅರ್ಥ. ಸ್ಕಂದನ ತಾಯಿ ಪಾರ್ವತಿ ಆಗಿರೋದ್ರಿಂದ ಆಕೆಗೆ ಸ್ಕಂದ ಮಾತೆ ಅನ್ನೋ ಹೆಸರು ಬರುತ್ತೆ. ನವರಾತ್ರಿಯ 5ನೇ ದಿನದ ಬಣ್ಣ ಹಳದಿ. ಇದು ನಮಗೆ ಸಂತೋಷವನ್ನ, ಪ್ರಕಾಶತೆಯನ್ನ ಪ್ರತಿಬಿಂಬಿಸುತ್ತೆ. ಈ ಮಾಹಿತಿ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಕೊಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ MJ.com ನ ಫಾಲೋ ಮಾಡ್ಕೊಂಬಿಡಿ.